ನಾನು ಇಂಜಿನಿಯರಿಂಗ್ ಮುಗಿಸಿ ಕೆಲಸ ಮಾಡಿ ಸ್ವಂತ ಬಿಸ್ನೆಸ್ ಇತ್ತು ಬೆಂಗಳೂರಲ್ಲಿ. ಅದನ್ನೆಲ್ಲ ಬಿಟ್ಟು 2016 ಇಸ್ವಿಯಿಂದ ನಾನು ಕೃಷಿಗೆ ಸೇರಿಕೊಂಡು ಕೃಷಿಲಿ ಫಸ್ಟ್ ಕೆಮಿಕಲ್ ಫಾರ್ಮಿಂಗ್ ಅಂದರೆ ನಾವು ಯಾವತ್ತು ಈ ಥರದ್ದು ಕೆಮಿಕಲ್ಸ್ ಹೊಡೆದಿರೋದನ್ನ ನಾವು ಬಳದು ತರಕಾರಿಗಳಾಗಿರ್ಬೋದು ಅದನ್ನೆಲ್ಲ ನಾವು ಅಂತ ಹೇಳಿ ನಾನೇನು ಮಾಡಿದ್ದು ಅವಾಗಿಂದ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ನೈಸರ್ಗಿಕವಾಗಿ ನಮಗೆ ಸಿಗುವಂಥದ್ದು ಬಹಳ ಯಥೇಚ್ಛವಾಗಿದೆ. ಈಗ ನೀವೇ ಓದಿರ್ತೀರಲ್ವಾ, ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ? 78% ಅಲ್ವಾ? ಸೊ ಅಷ್ಟು ಪರ್ಸೆಂಟೇಜ್ ನೈಟ್ರೋಜನ್ ಇದ್ದಾಗ ನಾವು ಮತ್ತೆ ಯೂರಿಯಾ ತಗೊಬಂದು ಏನಕ್ಕೆ ಕೊಡ್ಬೇಕು ನಮ್ಮ ಭೂಮಿಗೆ ಅಲ್ವಾ? ಯೂರಿಯಾ ಅಂದ್ರೆ ನೈಟ್ರೋಜನ್ ಅಲ್ವಾ. ಬಟ್ ಆದ್ರೆ ನಮ್ಮ ನಾಟಿ ಹಸುಗಳಿದೆಯಲ್ಲ, ನಮ್ಮ ದೇಸಿ ಹಸುಗಳು ಅಂತ ಏನಂತೀವಿ, ಇವುಗಳಲ್ಲಿ ನಮಗೆ ಬೇಕಾಗಿರುವಂತ ಎಲ್ಲಾ ತರದ ನ್ಯೂಟ್ರಿಷನ್ಸ್, ನೈಟ್ರೋಜನ್ ಇರುತ್ತೆ, ಅಮೋನಿಯಂ ಇರುತ್ತೆ. ಅಮೋನಿಯಂ ಏನಂತಾರೆ ಕನ್ನಡದಲ್ಲಿ? ಅಮೋನಿಯಂ. ಸೊ ಅಮೋನಿಯಂ ಇರುತ್ತೆ. ಸೊ ಅಮೋನಿಯಂ ಅನ್ನ ಕರಗಿಸಿ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಣ. ಆಮೇಲೆ 2 ಬೊಕ್ಸೆ ಮಣ್ಣು ಹೇಳಿದ್ನಲ್ಲ, ಉತ್ತದ ಮಣ್ಣು, ಅದನ್ನು ಇದ್ರೊಳಗೆ ಹಾಕೊಳ್ಳೋಣ. ಸೊ 5 ತರದ ಪದಾರ್ಥ ಹಾಕೊಂಡಂಗಾಯ್ತಾ. ಆಮೇಲೆ ನೀರೇನಾದ್ರು ಬೇಕಿದ್ರೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದನ್ನ ನಾವೇನ್ ಮಾಡ್ತೀವಿ, ಒಂದು ದೊಣ್ಣೆ ತಗೋತೀವಿ. ಇಲ್ಲಿ ಇದೆಯಲ್ಲ ದೊಣ್ಣೆ, ಈ ತರದ ಒಂದು ದೊಣ್ಣೆ ತಗೊಂಡು ನೀಟಾಗಿ ಕಲಿಸ್ತೀವಿ. ಹಿಂಗೆ ಎಡದಿಂದ ಬಲಕ್ಕೆ, ನೀವು ಪ್ರದಕ್ಷಿಣೆ ಆಗ್ತಿರಲ್ಲ ದೇವಸ್ಥಾನದಲ್ಲಿ, ಆತರ ಹಿಂಗೆ ಎಡದಿಂದ ಬಲಕ್ಕೆ ತಿರುಗಿಸ್ಬೇಕು. ತಿರುಗಿಸಿದಾಗ ಏನಾಗುತ್ತೆ, ಅದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಂಡ್ ಗುರುತ್ವಾಕರ್ಷಣೆ ಏನು ಎಲ್ಲ ಕಟ್ ಮಾಡಿ ಹಿಂಗೆ ಇಲ್ಲೇ ಬಿಟ್ಟಿರುತ್ತೆ. ಇದು ಕೊಳಿಯುತ್ತೆ. ಈಗ ಪೊಟ್ಯಾಶ್ ಅಂಶ ಹೆಚ್ಚಾಗಿರುತ್ತೆ. ಪೊಟ್ಯಾಶ್ ಅಂಶ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಗಿಡಗಳಲ್ಲಿ ಕಾಯಿ ಬಿಡುವ ಎರೆಹುಳು ಹಸಿ ಹುಲ್ಲು ತಿನ್ಕೋಬೇಕು. ಅಂದ್ರೆ ಅರ್ಧಂಬರ್ಧ ಇರುವಂತ ತಿನ್ಬೇಕು. ಅದ್ ಕಡೆ ಸ್ವಲ್ಪ ತಿನ್ನಿದ್ರೆ 1000 ರೂಪಾಯಿ